ವೇದಿಕೆ ವತಿಯಿಂದ ಈ ದಿನ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿರ್ತಕ್ಕಂಥದ್ದು ತುಂಬ ವಿಶೇಷವಾದಂಥದ್ದು. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಸಮಾಜದ ಎಲ್ಲ ಬಂಧುಗಳೇ, ಇವತ್ತು ತುಂಬ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮತ್ತೆ ವಿಶೇಷವಾದಂತಹ ದಿನಗಳು ಅಂತಲೂ ಹೇಳ್ಬೋದು. ಮುಂದೆ ಬರುವಂಥದ್ದು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗಗಳ ನೇತಾ ಸಿದ್ದರಾಮಯ್ಯನವರು ಒಬ್ಬ ಸಾಮಾನ್ಯ ಕ್ಷೌರಿಕರನ್ನು ಗುರುತಿಸಿ ಇವತ್ತು ಈ ಒಂದು ಅತ್ಯುನ್ನತವಾದಂಥ ಹುದ್ದೆಯನ್ನು ಪಡೆದಿರ್ತಕ್ಕಂಥದ್ದು ನಮ್ಮಂಥ ಜನಾಂಗಗಳಿಗೆ, ನಮ್ಮಂಥ ಕ್ಷೌರಿಕ ಸಮುದಾಯದವರಿಗೆ, ಒಟ್ಟಾರೆ ಸವಿತ ಸಮುದಾಯದವರಿಗೆ ಒಂದು ನ್ಯಾಯವನ್ನು ಒದಗಿಸಿರ್ತಕ್ಕಂಥದ್ದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಸಮುದಾಯದಲ್ಲಿ ಬಲ್ಲಾಢ್ಯವಾದಂಥ ವ್ಯಕ್ತಿಗಳಿದ್ರು, ಅಂಥವನ್ನು ಗುರುಸದೆ ಸಾಮಾನ್ಯ ಕ್ಷೌರಿಕನನ್ನು ಗುರುಸಿ ನ್ಯಾಯ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಕಾರಣ ಏನಂದ್ರೆ ವ್ಯಕ್ತಿ ಇವರು ಬೇರೆಯವರು ಕೊಟ್ಟಿದ್ದಿದ್ರೆ ನಾವು ಅವ್ರ ಮನೆ ಬಾಗಿಲು ಕಾಯ್ಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ ಪರ್ಸನಲ್ ಆಗಿ ಅನ್ಕೊಂತೀನಿ. ಯಾಕಂದ್ರೆ ಮುತ್ತುರಾಜ್ ಅವರು ಅಭಿಮಾನಿ ಕ್ಷೌರಿಕ ಅಂತ ಹೆಸರು ಪಡ್ಕೊಂಡಿರ್ತಕ್ಕಂಥವ್ರು, ಮತ್ತೆ ಅದೇ ವೃತ್ತಿಯಿಂದ ಗೌರವ ಡಾಕ್ಟರೇಟ್ ಅಂತನೂ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ನಾವಿವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕರೆದು ಸನ್ಮಾನ ಮಾಡ್ತಿದ್ದೀವಿ ಅಂತಂದ್ರೆ ನಮ್ಮೆಲ್ಲರಿಗೂ ಹೆಮ್ಮೆಯ ಅಂತ ವಿಷಯ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ನಿಗಮವನ್ನ ಅತ್ಯುನ್ನತ ಮಟ್ಟದಲ್ಲಿ ಅವರು ತೋರಿಸ್ತಾರೆ. ನಿಗಮ ಇದೆ ಸಮಾಜಕ್ಕೆ, ನಿಗಮದಿಂದ ನಮ್ಗೆ ಏನಾದ್ರು ಸಹಾಯ ಆಗುತ್ತೆ ಅನ್ನೋದು. ಯಾಕಂದ್ರೆ ಈ ಹಿಂದೆ ಏನೂ ಆಗಲಿಲ್ಲ, ಝೀರೋ ಆಗೋಗಿತ್ತು ನಮ್ಮ ನಿಗಮ. ಈಗ ಅವ್ರು ಕೊಟ್ಟಿರೋದ್ರಿಂದ ಈ ನಿಗಮಕ್ಕೆ ಒಂದು ಬೆಲೆ ಬರುತ್ತೆ ಅಂತ ನಾವೆಲ್ಲರೂ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಅವರಿಂದ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಪಡ್ಕೊಳ್ಳೋಣ ಅಂತ, ಮತ್ತೆ ನಿಮ್ಮಗಳ ಸಹಕಾರದಿಂದ. ಯಾಕಂದ್ರೆ ನಮ್ಮ ನಿಗಮದಲ್ಲಿ ಎಲ್ಲಾ ರೀತಿಯಲ್ಲೂ ನಮ್ಮ ಕ್ಷೌರಿಕ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಆಗ್ಲಿ ನನ್ನ ಎರಡು ಮಾತನ್ನು